ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಜಾನು, ನನಗೋಸ್ಕರ ನೀನು ಯಾಕೆ ಕಣ್ಣೀರು ಹಾಕ್ತಿದ್ಯಾ? ಯಾಕೆ ಕೈಗೆಲ್ಲ ಮಾತಾಡ್ತಿದ್ಯಾ? ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಅಲ್ವಾ ನೀನು? ಇಷ್ಟು ಬೇಗ ನಾನು ಬೇಡವಾಗೋದು ನಿಂಗೆ? ವಿಷಯ ಗೊತ್ತಾದಾಗಿಂದ ಒಂದ್ಸತಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದೀನಿ. ಯಾಕೆ ಒಂದ್ಸತಿನೂ ನಿನಗೆ ರಿಸೀವ್ ಮಾಡ್ಬೇಕು ಅನ್ಸ್ಲಿಲ್ವಾ? ರಿಸೀವ್ ಮಾಡಿ ಏನಂತ ಹೇಳಿ ಜಾನು? ಹೆಸರಲ್ಲೇ ಭಾವನಾ ಅಂತ ಇದ್ರು, ಭಾವನೆಗಳೇ ಸತ್ತು ಹೋಗಿರೋ ಹಾಗಾಗಿದೆ ನನ್ನ ಜೀವನ. ಇಂಥ ಪರಿಸ್ಥಿತಿನಲ್ಲಿ ನಾನು ಏನಂತ ಮಾತಾಡ್ಲಿ ಹೇಳು? ನಂಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಕಣೆ. ದೇವ್ರು ನಿನಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ನೋಡು, ನೀನೇನೋ ಯೋಚನೆ ಮಾಡಬೇಡ, ಇದೆಲ್ಲ ಸರಿ ಹೋಗುತ್ತೆ. ನೀನು ಧೈರ್ಯವಾಗಿರು. ಎಷ್ಟೇ ಧೈರ್ಯ ತಗೊಂಡ್ರು ನನ್ನಿಂದ ಆಗ್ತಾ ಇಲ್ಲ ಜಾನು. ನನ್ನಿಂದ ಎಲ್ಲರೂ ನೋವು ಅನುಭವಿಸ್ತಿರೋದನ್ನ ನನಗೆ ನೋಡಕ್ಕಾಗ್ತಿಲ್ಲ. ಯಾರನ್ನ ನಂಬುದು ಅವರೇ ಬಂದು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೆ ಹೇಗೆ ಸಹಿಸ್ಕೊಂಡಿರಕ್ಕಾಗುತ್ತೆ ಹೇಳು? ಇದರಿಂದ ನಂಬಿಕೆ ಮೇಲೆ ನನಗೆ ನಂಬಿಕೆ ಹೋಗ್ಬಿಟ್ಟಿದೆ ಜಾನು. ಹೌದು ಅಕ್ಕ, ಅವನಿಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಅವಾಗೆಲ್ಲ ಅವನೊಂದ್ಸತಿ ಹೇಳ್ತಿದ್ದೆ, ನನ್ನ ಹಿಂದಿಂದನೇ ಬರ್ತಾನೆ, ನಾನು ಎಲ್ಲಿ ಹೋದ್ರೂ ಇರ್ತಾನೆ ಅಂತ. ಆದ್ರೆ ಯಾತಕ್ಕೆ ಅವನಿಗೆಲ್ಲ ಮಾಡ್ದಂತ ಇವಾಗ ಅರ್ಥ ಆಗ್ತಿದೆ. ಮೋಸ ಮಾಡ್ಬಿಟ್ನಲ್ಲೇ ಅಕ್ಕ. ನಮ್ ಸಿಕ್ಕದ್ಕೂ ಇದಾಗಾಯ್ತಲ್ಲ ಅಕ್ಕ. ನನ್ನ ಹಣೆ ಬರಹನೇ ಸರಿ ಇಲ್ಲ ಅಂದಮೇಲೆ ಯಾರು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳು? ಒಂದು ಸಂಬಂಧ ಗಟ್ಟಿಯಾಗಿರೋದಕ್ಕೆ ನಂಬಿಕೆನೇ ಕಾರಣ ಅಂತಾರೆ. ಆದರೆ ಆ ನಂಬಿಕೆನೇ ಸುಳ್ಳಾದರೆ ಆ ಸಂಬಂಧಕ್ಕೆ ಏನು ಬೆಲೆ ಇರುತ್ತೆ ಹೇಳು? ಈಗ ನನ್ನ ಪರಿಸ್ಥಿತಿ ಹಾಗಾಗಿದೆ. ಈಗ ಮುಂದೇನು ಮಾಡ್ತೀಯ ಅಕ್ಕ? ನಾನೇನು ನಿರ್ಧಾರ ಮಾಡೋಕ್ಕಾಗುತ್ತೆ ಜಾನು? ಇದನ್ನೆಲ್ಲ ನೋಡಿಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ ಅಂತ ನನಗೆ ನನ್ನ ಮೇಲೆ ಜಿಗುಪ್ಸೆ ಆಗ್ತಿದೆ. ಅಕ್ಕ ಪ್ಲೀಸ್ ಈಗೆಲ್ಲ ಮಾತಾಡಬೇಡ ಕಣೆ. ನೋಡು, ಸಮಸ್ಯೆ ಏನೇ ಬಂದ್ರು ಪರಿಹಾರ ಅಂತ ಒಂದಿರುತ್ತೆ. ನೀನು ಯೋಚನೆ ಮಾಡಬೇಡ, ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು ಅಷ್ಟೆ. ತಪ್ಪಾಗಿ ಹುಟ್ಟಿರೋ ನನ್ನ ಜೀವನದಲ್ಲಿ ಯಾವುದು ಸರಿ ಹೋಗಲ್ಲ ಜಾನು. ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಇದ್ದಿದ್ದಕ್ಕೆ ಇವತ್ತು ಬೇಡದೆ ಇರೋದನ್ನ ಅನುಭವಿಸ್ತಾ ಇದ್ದೀನಿ. ಹಾಗಂತ ನಾನೇನು ಸಾಯಲ್ಲ. ಈಗಾಗಲೇ ನೋವಲ್ಲಿರೋ ಅಪ್ಪ ಅಮ್ಮನಿಗೆ ನಾನು ಸತ್ತು ಶಾಶ್ವತವಾಗಿ ದುಃಖ ಕೊಡೋಕೆ ನಾನು ಇಷ್ಟಪಡಲ್ಲ. ಅಪ್ಪ ಅಮ್ಮ ಏನು ನಿರ್ಧಾರ ತಗೋತಾರೋ ನಾನು ಹಾಗೆ ನಡ್ಕೋತೀನಿ. ನೋಡು, ನೀ ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡ ಆಯ್ತಾ? ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಕ್ಕಂಗೆಲ್ಲ ಸರಿ ಹೋಗ ಹಾಕ್ಬೇಡಪ್ಪ. ಬಯಸೋದು ಖುಷಿ ಖುಷಿಯಾಗಿರ್ಬೇಕು.
ರೀ, ನೀವು ಆಫೀಸಿಗೆ ಹೋಗ್ತಿಲ್ವಾ? ತುಂಬ ಕೆಲಸ ಇದೆ ಅಂತ ಹೇಳ್ತಿದ್ರಿ. ಹೋಗಬೇಕು ಅಂತಾನೆ ರೆಡಿ ಆದ ಚಿನ್ನಮರಿ. ಆದರೆ ಈ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದು ಹೇಗೆ? ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಕೂತಿದ್ದೆ. ರೀ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀವು ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಿ ಬೇಗ ಮುಗಿಸ್ಕೊಂಡು ಬಂದಿದ್ರೆ ಅಮ್ಮನ ಮನೆಗಾದರೂ ಹೋಗ್ಬೋದಾಗಿತ್ತು. ಅಥವಾ ನೀವು ಆಫೀಸಿಗೆ ಹೋಗಲ್ಲ ಅಂತ ಆವಾಗಲೇ ಹೇಳಿದಿದ್ರೆ ಇಷ್ಟೊತ್ತಿಗೆ ಹೋಗಿ ತಲುಪಿಡ್ಬೋದಿತ್ತು. ಇವಾಗ ನೋಡಿ, ಎರಡೂ ಆಗಲಿಲ್ಲ. ಚಿನ್ನಮರಿ, ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ನಿಮ್ಗೆ ಅರಿವೇ ಇಲ್ಲ. ನೋಡಿ, ಎಷ್ಟು ಜ್ವರ ಇದೆ ಗೊತ್ತಾ ನಿಮಗೆ? ನಾನು ಆಫೀಸ್ಗೆ ಹೋದರೂ ನನಗೆ ಕೆಲಸ ಮಾಡೋಕ್ಕಾಗತ್ತೆ ಅಂತ ಅನ್ಸುತ್ತಾ? ಅದು ನಿಮ್ಮ ಯೋಚನೆನೇ ಇರುತ್ತೆ ನನಗೆ. ಅತ್ಲಾಗ ಆಫೀಸ್ಗೂ ಹೋಗೋಕ್ಕಾಗ್ತಿಲ್ಲ, ಇಲ್ಲಿ ಮನೇಲೂ ಇರೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ತೀನಿ, ಇಲ್ಲೇ ಕೂತಿದ್ದೆ. ನೋಡಿ, ಫೋನ್ ಮೇಲೆ ಫೋನ್ ಬರ್ತಿದ್ದೆ ಆಫೀಸಿಂದ. ಏನು ಮಾಡಲಿ ನಾನು? ರೀ, ನಾನು ಆರಾಮಾಗೇ ಇದ್ದೀನಿ ರೀ. ಈಗಷ್ಟೇ ಅಕ್ಕನ ಜೊತೆ ಮಾತಾಡಿದೆ, ಸ್ವಲ್ಪ ಸಮಾಧಾನ ಮಾಡಿದ್ದೀನಿ. ಅವ್ರಿಗೆ ಸಮಾಧಾನ ಆಯಿತು ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮನ್ನು ನೋಡಿದ್ರೆ ನೀವಾದರೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ರಿ ಅಂತ ಅನ್ನಿಸ್ತಾ ಇದೆ. ನನಗೆ ಅಷ್ಟೇ ಖುಷಿ. ಆದರೆ ಬರೀ ಫೋನಲ್ಲೆಲ್ಲ ಮಾತಾಡಿ ಮುಗ್ಸೋಕ್ಕಾಗತ್ತಾ? ಏನೋ ಒಂದೆರಡು ಮಾತಾಡ್ಬೋದು ಅಷ್ಟೇ. ಅವಳು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ರೀ. ಯಾವಾಗ ಅವಳನ್ನ ನೋಡ್ತೀನಿ ಅನ್ಸ್ಬಿಟ್ಟಿದೆ. ಇವಾಗ ಊರಿಗೆ ಹೋಗೋಣ ಅಂದರೆ ಆಲ್ರೆಡಿ ಲೇಟಾಗಿ ಹೋಗಿದೆ. ಅಟ್ಲೀಸ್ಟ್ ನೀವು ಆಫೀಸ್ಗಾದ್ರೂ ಹೊರಡಿ. ಬೇಡ ಚಿನ್ನಮರಿ, ನಾನು ಹೇಗೂ ಮೀಟಿಂಗ್ಸ್ನೆಲ್ಲ ಇಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಲ್ಸ್ ಇಲ್ಲೇ ತೊಗೊಂಡ್ಬಿಡ್ತೀನಿ, ಹಾಗೆ ನಿಮ್ಮನ್ನು ನೋಡ್ಕೋತೀನಿ. ಆಗಲೇ ನನಗೂ ಸಮಾಧಾನ. ರೀ, ನಂಗೆ ನೋಡ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ನಿಜವಾಗ್ಲೂ ನಾನು ಆರಾಮಾಗೇ ಇದ್ದೀನಿ. ಆಮೇಲೆ ಇದಕ್ಕೆ ನೀವು ಕೆಲಸ ಹಾಳು ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನಿಂದ ನಿಮ್ಗೆ ತೊಂದರೆ ಆಗಬಾರ್ದು. ನೀವು ದಯವಿಟ್ಟು ಕೆಲಸಕ್ಕೆ ಹೊರಡಿ. ಚಿನ್ನಮರಿ, ನಾನು ಆ ಕಡೆ ಕೆಲಸಕ್ಕೆ ಹೋದ ತಕ್ಷಣ ನೀವು ಮತ್ತೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ತಾನೆ? ಖಂಡಿತ ಇಲ್ಲ. ರೆಸ್ಟ್ ತೊಗೋತೀರಾ? ತಗೋತೀನಿ. ನಿಮ್ಮ ಮಾತನ್ನು ನಂಬ್ಕೊಂಡು ಹೋಗ್ತಾ ಇದ್ದೀನಿ ಚಿನ್ನಮರಿ. ಸುಮ್ಮನೆ ಯೋಚನೆ ಮಾಡ್ತಾ ಕೂರಬೇಡಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ. ಜೋಪಾನ. ಏನಾದ್ರು ಬೇಕಾದ್ರೆ ಫೋನ್ ಮಾಡಿ. ಸರಿ. ಇವತ್ತು ನಮ್ಮ ಮನೆಯವರು ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿರೋ ಅವನ ವಿಷಯದಲ್ಲಿ ನನ್ನ ಸಮಾಧಾನ ಆಗಲ್ಲ ರೀ. ಅವನಿಂದ ನಂಬಿಕೆ ಅನ್ನೋ ಪದನೇ ಸತ್ತೋಯ್ತು. ಚಿನ್ನಮರಿ, ಯಾಕೆಷ್ಟು ಕೋಪ ಮಾಡ್ಕೊತಾ ಇದ್ದೀರಿ? ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿಮಗೆ ಗೊತ್ತಿದೆ ತಾನೇ? ನೋಡಿ, ನೀವೇ ಹೇಳಿದ ಮಾತುಗಳು. ನಮ್ಮ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟಿರೋನು ನಮ್ಮ ಅಕ್ಕನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಎಲ್ಲಿ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಹೀಗೆ ಮಾಡಿರ್ಬೋದು ಅಂತ ನೀವೇ ಹೇಳಿದ್ರಿ. ತಾಳಿ ಕಟ್ಟಿದ ಅವನ ವಿಷಯ ಹೇಳಿಲ್ಲ ಅಂದರೆ ಪಾಪ ಅವನು ಒದ್ದಾಡಿರ್ಬೇಕು ಅಲ್ವಾ? ರೀ, ನೀವ್ಯಾಕೆ ಅವನ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಮಾತಾಡ್ತಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.